ಪ್ರಿಯರಾದವರೇ, ನಮ್ಮ ಆತ್ಮೀಕ ಜೀವಿತದ ಬೆಳವಣಿಗೋಸ್ಕರ ನಾನು ಒಂದು ಪುಸ್ತಕವನ್ನು ನಿಮಗೆ ಪರಿಚಯಪಡಿಸಲಿದ್ದೇನೆ. ಒಬ್ಬ ಮನುಷ್ಯನು ತನ್ನ ಕ್ರೈಸ್ತ ಜೀವಿತದಲ್ಲಿ ಕಲಿತುಕೊಳ್ಳಬೇಕಾದಂಥ ಬಹಳ ಪ್ರಾಮುಖ್ಯವಾದಂಥ ಸಂಗತಿ ಏನಂತ ನೋಡಬೇಕಾದ್ರೆ ಶಿಲುಬೆಯ ರಹಸ್ಯಗಳು, ಶಿಲುಬೆಯ ಮರಣದ ಬಗ್ಗೆ. ಯಾವ ಮನುಷ್ಯನು ಇದರ ಬಗ್ಗೆ ಆಳವಾಗಿ ತಿಳಿದುಕೊಂಡಿರ್ತಾನೋ ಅವನ ಪ್ರಾರ್ಥನೆ ವ್ಯತ್ಯಾಸವಾಗಿರ್ತದೆ, ಆರಾಧನೆ ವ್ಯತ್ಯಾಸವಾಗಿರ್ತದೆ, ಅವನ ನಡೆ ನುಡಿ, ಜೀವನದ ಶೈಲಿ, ಸೇವೆ, ಪ್ರಸಂಗ ಒಂದೊಂದು ವ್ಯತ್ಯಾಸವಾಗಿರ್ತದೆ. ಈ ಪುಸ್ತಕ ಶಿಲುಬೆಯ 7 ಅದ್ಭುತಗಳು, ವಿಲ್ಕಿನ್ ವ್ಯಾನ್ ಡಿ ಕ್ಯಾಂಪ್ ಎಂಬುದಾಗಿ ಈ ಪುಸ್ತಕ ಯೇಸು ಕ್ರಿಸ್ತನು ತಾನು ಶಿಲುಬೆಯ ಮರಣ ಹೊಂದುವುದಕ್ಕೆ ಮುಂಚಿತವಾಗಿ 18 ಗಂಟೆಗಳ ಕಾಲ ನಡೆದಂಥ ಎಲ್ಲ ಘಟನೆಗಳು ಅದ್ಭುತವಾಗಿ ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಆಂಗ್ಲ ಭಾಷೆಯಿಂದ ಕನ್ನಡ ಭಾಷೆಗೆ ಇದು ಅನುವಾದ ಮಾಡಲ್ಪಟ್ಟಿದೆ. ನಾನು ಇದನ್ನು ಓದಿದ್ದೇನೆ. ಅದು ಮಾತ್ರವಲ್ಲ, ಈ ಸೇವಕರು ಕರ್ನಾಟಕಕ್ಕೆ ಬಂದಿದ್ದಾಗ 2 ದಿನಗಳು ನಾನು ಕೂಡ ಇವರಿಗೆ ಲೈವ್ ಟ್ರಾನ್ಸ್ಲೇಷನ್ ಮಾಡಿದ್ದೇನೆ. ಅವರು ಆಂಗ್ಲ ಭಾಷೆಯಲ್ಲಿ ಮಾತಾಡಿದ್ರು, ನಾನು ಕನ್ನಡ ಭಾಷೆಯಲ್ಲಿ 2 ದಿನಗಳು, ಒಂದು ದಿನ ಮೈಸೂರು, ಒಂದು ದಿನ ಬೆಂಗಳೂರಿನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದೆ. ನನಗೆ ತುಂಬ ಪ್ರಯೋಜನಕರವಾಗಿದೆ. ಆತ್ಮಭರಿತವಾದಂಥ ಒಂದು ಪುಸ್ತಕ. ದಯವಿಟ್ಟು ಈ ಪುಸ್ತಕವನ್ನು ಕೊಂಡುಕೊಳ್ಳ್ರಿ. ಶಿಲುಬೆಯ 7 ಅದ್ಭುತಗಳು. ಇದು ಅಮೆಜಾನ್ ಬುಕ್ ಸ್ಟೋರಲ್ಲೂ ಸಿಗ್ತದೆ. ಅದು ಮಾತ್ರವಲ್ಲ, ಕೆಳಗೆ ಹಾಕಿರುವಂಥ ಸಂಖ್ಯೆಗೆ ನೀವು ಕರೆ ಮಾಡುವುದಾದರೆ, ಇದು ನ್ಯೂ ಹೋಪ್ ಟಿವಿಯ ಕಚೇರಿಯ ಒಂದು ಸಂಖ್ಯೆ. ನೀವು ಕರೆ ಮಾಡುವುದಾದರೆ ನಿಶ್ಚಯವಾಗಿ ಈ ಪುಸ್ತಕವನ್ನು ಹೇಗೆ ಹೊಂದಿಕೊಳ್ಳಬಹುದು ಎಂಬ ಮಾಹಿತಿಗಳು ನಿಮಗೆ ದೊರಕುತ್ತದೆ. ಈ ಪುಸ್ತಕ ನಿಮ್ಮ ಮನೆಯಲ್ಲಿರಬೇಕು, ನಿಮ್ಮ ಲೈಬ್ರರಿಯ ಶೆಲ್ಫಲ್ಲಿರಬೇಕು. ಇದನ್ನು ಓದ್ರಿ. ಈ ಲೆಂಟನ್ ಡೇಸಲ್ಲಿ ಇದನ್ನು ಧ್ಯಾನಿಸಿರಿ. ಕರ್ತನು ನಿಶ್ಚಯವಾಗಿ ನಿಮ್ಮ ಸಂಗಡ ಮಾತಾಡುವ. ಇದು ನಿಮ್ಮ ವೈಯಕ್ತಿಕ ಜೀವಿತಕ್ಕೂ ಸೇವೆಗೂ ಬಹಳ ಪ್ರಯೋಜನಕರವಾಗಿರ್ತದೆ. ಗಾಡ್ ಬ್ಲೆಸ್ ಯು. ಆಮೇನ್.